ಸೊ ಭೂತಾನಿನ ಮೇನ್ ಪಾರೋ ಸಿಟಿಗೆ ಬಂದಿದ್ದೀವಿ ಇವಾಗ. ಪಾರೋ ಸಿಟಿಯಲ್ಲಿ ಹ್ಯಾಂಡಿಕ್ರಾಫ್ಟ್ ಶಾಪ್ಸ್ಗಳು ನೋಡ್ಬೋದು ನೀವು, ಅಂಗಡಿಗಳು, ಸುಮಾರು ಅಂಗಡಿಗಳಿದೆ ಇಲ್ಲಿ. ಇನ್ನೊಂದೇನು ಅಚ್ಚರಿಯ ವಿಚಾರ ಅಂತಂದರೆ, ಹೊರಗೆ ಬಂದು ಹೇಳ್ತೀನಿ ನೀವು. ಪ್ರತಿ ಸತಿ ನಾನು ಇಳಿಬೇಕಾದ್ರೆ ಇವರು ಡೋರ್ ಓಪನ್ ಮಾಡಿಕೊಡ್ತಾರೆ. ಸೊ ಸ್ನೇಹಿತರೆ, ನಾನು ಇವಾಗ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂತಂದರೆ, ಈಗ ನೀವು ಏನು ನೋಡ್ತಾ ಇದ್ದೀರಲ್ಲ ಈ ಶಟ್ರು, 2 ಶಟ್ರು ಇರೋಂಥ ಅಂಗಡಿಗಳು ಯಾವುದೇ ಕಾರಣಕ್ಕೂ ಇನ್ನು ಮುಂದೂ ಅಷ್ಟೇ ಇದು ಯಾವುದೂ ಡೆಮಾಲಿಷ್ ಮಾಡಿಬಿಟ್ಟು ಮತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ನಮ್ಮ ಬೆಂಗಳೂರಲ್ಲಿ ಹೆಂಗೆ ಕಟ್ಸ್ಕೊಂತೀರಿ ಕಮರ್ಷಿಯಲ್ ಸ್ಟ್ರೀಟು ಮತ್ತು MG ರೋಡಲ್ಲೆಲ್ಲ, ಆ ಥರ ಆಗೋದಕ್ಕೆ ಬಿಡೋದಿಲ್ಲ. ಸೊ ಗೌರ್ಮೆಂಟಿಂದ ಒಂದು ಸ್ಟ್ರಿಕ್ಟ್ ರೂಲ್ಸ್ ಇದೆ. ಇವ್ರು ಯಾವುದೇ ಒಂದು ಕಟ್ಟಡನ ಡೆಮಾಲಿಷ್ ಮಾಡಿ ಇವ್ರಿಗೆ ಇಷ್ಟ ಬಂದಂಗೆ ಕಟ್ಸ್ಕೊಳಕ್ಕೆ ಆಗೋದಿಲ್ಲ. ಸೊ ಇವಾಗ ಏನು ಅಂಗಡಿಗಳಿದೆ ಇದು ಇನ್ನೂ 100 ವರ್ಷ ಬಿಟ್ಬಿಟ್ಟು ನಾವು ಬಂದ್ರೂ ಇದು ಇದೇ ಥರನೇ ಇರುತ್ತೆ. ನೋಡ್ಕೊಂಬಿಡಿ ಸ್ಟ್ರೀಟ್ ಯಾವ ಥರ ಇದೆ ಅಂತ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಬಂದು ಮೌಂಟೇನ್ ಕೆಫೆಗೆ. ಕೆಫೆ ನೋಡಿ ಯಾವ ಥರ ಆರ್ಕಿಟೆಕ್ಚರಲ್ಲಿದೆ. ಇಲ್ಲಿ ಕಾಫಿ ಆ್ಯಂಡ್ ಬಾರ್ ಕೂಡ ಇದೆ, ಲಾಂಜ್ ಇದೆ, ರೆಸ್ಟೋರೆಂಟ್ ಕೂಡ ಇದೆ, ಪಿಜ್ಜಾ, ಪಾಸ್ತಾ ಅಂಥದ್ದೆಲ್ಲ ಸಿಗುತ್ತೆ. ಸೊ ಸ್ವಲ್ಪ ನಾವಿಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ ಮೇಲೆ ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ಹ್ಯಾಂಡಿಕ್ರಾಫ್ಟ್ ಶಾಪಿಗೆ. ಸದ್ಯ ಬೆಚ್ಚಗಿದೆ. ಹಲೋ. ಸೊ ನಮ್ಮ ಒಂದು ಕೌಂಟ್ರು ಬಂದಿದೆ, ಎಣ್ಣೆ ಕೌಂಟ್ರು. ಒಂದು 30 ಒಳ್ಳೆ ಮಂಗ್ತಿದ್ರೆ ಹಾಕೊಂಬಿಡೋಣ. ಮೆಜಾರಿಟಿ ಬ್ರ್ಯಾಂಡ್ಸ್ ಇದೆ ಇಲ್ಲಿ. ಬಕಾಡಿ ಇದೆ, ಬಾಂಬೆ ಸಫೇರ್ ಇದೆ, ಸ್ಮಿರ್ನಾಫ್ ಇದೆ, ಆಮೇಲೆ ಮಲಿಬು ಇದೆ, ಜೇಮ್ಸನ್ ಇದೆ, ವ್ಯಾಟ್ 16 ಇದೆ, ಗ್ಲೆನ್ ಫಿಡಿಚ್ ಇದೆ, ಜಾಕ್ ಡ್ಯಾನಿಯಲ್ಸ್ ಇದೆ, ಸುಮಾರು ಲಿಕ್ಕರ್ಸ್ ಇದೆ, ಶಿವಾಸ್ ರೀಗಲ್ ನಮ್ಮ ಅಪ್ಪನ ಫೇವ್ರೇಟು. ಓಕೆ, ಸೊ ಒಂದು ಡ್ರಿಂಕ್ ಹಾಕೋಣ, ಆಮೇಲೆ ಹೊಟ್ಟೆಗೆ ಏನಾದ್ರು ಹಾಕೋಣ. ಅದಾದ ನಂತರ ಶಾಪಿಂಗ್ ಹೋಗೋಣ ಬನ್ನಿ. ಏನು ಆರ್ಡರ್ ಮಾಡ್ತಿದ್ಯಾ ಮೇಡಮ್? ವಾ, ಏನಪ್ಪ ಆರ್ಡ್ರು? ಸೊ ಸ್ನೇಹಿತರೆ, ಇನ್ನೊಂದೇನಂದ್ರೆ, ನೀವು ಇಲ್ಲಿ ಯಾವುದೇ ರೆಸ್ಟೋರೆಂಟಿಗೆ ಹೋದರೆ ನೀವು ಆರ್ಡರ್ ಮಾಡಬೇಕಾದ್ರೆ ಫಸ್ಟ್ ಮೆನು ನೋಡ್ಕೊಂಬಿಡ್ರಿ. ಏನು ಗುರು ಎಲ್ಲ 500, 300 ಎಲ್ಲ ಇದೆ. ಬಾಯ್ಲ್ಡ್ ಎಗ್ಗೆ 120. ವಾ. ಸೊ ಮಚ್ಚು ಬೀಸ್ಕೊಳೋದಕ್ಕೆ ಬಂದಿದ್ದೀವಿ. ಮಚ್ಚು ಬೀಸೋದಕ್ಕೂ ಅವರು ರೆಡಿಯಾಗಿದ್ದಾರೆ. ಸೊ ಎಲ್ಲದನ್ನು ಇಲ್ಲಿ ಬರ್ಕೊಡ್ಬೇಕು. ಇಲ್ಲಿ ಬರೆದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ರೆ, ಈ ಪೇಪರಿಂದ ಹಿಂಗೆ ತೆಗೆದು ಹಿಂಗೆ ಕೊಟ್ಬಿಟ್ರೆ ಅವ್ರ ಆರ್ಡರ್ ಅಕ್ಸೆಪ್ಟೆನ್ಸ್ ಲೆಕ್ಕ. ಸೊ ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ಯಾವ ಥರ ಇದೆ ನೋಡಿ ವ್ಯೂ? ಸೂಪರ್ ಆಗಿದೆ ವ್ಯೂ. ಸೂಪ್ ಬಂದಿದೆ ಈಗ. ಸಖತ್ ಕಲರ್ ಹಾಕ್ಬಿಟ್ಟವ್ರೆ. ನಾವು ಆರ್ಡರ್ ಮಾಡಿರುವಂಥ ಪೊಟೆಟೊ, ಏನದು ಪೊಟೆಟೊ ಕ್ರಿಸ್ಪಿ ಚಿಲ್ಲಿ ಪೊಟೆಟೊ ಚೆನ್ನಾಗಿತ್ತು. ಸೂಪು ಚೆನ್ನಾಗಿದೆ. ಸೋಫಾರ್ ಚೆನ್ನಾಗಿದೆ, ಪರವಾಗಿಲ್ಲ. ಇಲ್ಲಿ ಫುಡ್ ಚೆನ್ನಾಗಿದೆ, ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಚೆನ್ನಾಗಿದೆ. ಇಂತೂ ನಮ್ಮ ಪಿಜ್ಜಾ ಬಂತು ಸ್ನೇಹಿತರೆ ನೋಡಿ. ಕ್ಯಾನ್ ವಿ ಗೆಟ್ ಕೆಚಪ್ ಪ್ಲೀಸ್? ಸೊ ಇವಾಗ ನಾವಿಷ್ಟೆಲ್ಲ ತಿಂದಿರೋದು, ಇದ್ರದ್ದು ಅಮೌಂಟ್ ನೋಡೋದಾದರೆ $1404 ಆಗಿದೆ. ಓಕೆ, ಸೊ ಕಾರ್ಡಲ್ಲಿ ನೀವು ಪೇ ಮಾಡ್ಬೋದು. ಕಾರ್ಡಲ್ಲಿ ಪೇಮೆಂಟ್ ಮಾಡೋದಾದರೆ 2% ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಲ್ಲ ಅಂತೇನಿಲ್ಲ, ಬಟ್ ಅದೇ ನೀವು ಕ್ಯಾಶ್ ಪೇ ಮಾಡೋದಾದರೆ ಎಕ್ಸ್ಟ್ರಾ ಚಾರ್ಜಸ್ ಏನಿರೋದಿಲ್ಲ. ಆಚ ಕಡೆ ಬಂದೆ, ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಇನ್ನೇನು ಕೆಲವೇ ಹತ್ರಲ್ಲಿ ಹೊರಗಡೆ ಶಾಪಿಂಗ್ ಹೋಗ್ಬಿಟ್ಟು ಬನ್ನಿ. ಅದಕ್ಕಿಂತ ಮುಂಚೆ ಇಲ್ಲಿ ಎಲ್ಲರದ ನಂಬಿಕೆ ಏನಂದರೆ, ಪ್ರತಿಯೊಬ್ಬರು ಲೋಕಲೈಟ್ಸ್ ಕೂಡ ಇಲ್ಲಿಗೆ ಬಂದರೆ ಇದನ್ನ ಹಿಡ್ಕೊಂಡು ಒಂದು ರೌಂಡ್ ಹಾಕ್ಬೇಕಂತೆ. ಸೊ ಇದು ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ವ್ಯೂವರ್ಸ್ಗೂ ಒಳ್ಳೇದಾಗಲಿ. ಈ ಒಂದು ಸಿಟಿಯಲ್ಲಿ ನೋಡಿ, ಎಲ್ಲ ಕಡೆನೂ ಎಷ್ಟು ನೀಟಾಗಿ ಡಸ್ಟ್ಬಿನ್ಗಳು ಇಟ್ಟಿದ್ದಾರೆ. ಎವ್ರಿ 10 ಮೀಟರ್ಸಿಗೆ ಒಂದೊಂದು ಡಸ್ಟ್ಬಿನ್ ಇಟ್ಟಿದ್ದಾರೆ. ಸೊ ಭೂತಾನಲ್ಲಿ ಕಟಿಂಗ್ ಶಾಪ್ ಯಾವ ಥರ ಇರುತ್ತೆ ಅಂತಲೂ ತೋರಿಸ್ತೀನಿ ನೋಡಿ. ಸೊ ನಮ್ಮ ಭಾರತದಲ್ಲಿ ಹೆಂಗಿದೆ ಹಂಗೆ ಸೇಮ್ ಹಳೆ ಕಾಲದಲ್ಲಿ ಇತ್ತಲ್ಲ ಹಂಗಿದೆ. ಸೊ ಇವರು ಮೇಡಮ್ ಅವರು ಇವಾಗ ATMಗೆ ಹೋಗಿದ್ದಾರೆ ವಿಡ್ರಾ ಮಾಡೋದಕ್ಕೆ. ಇಲ್ವಾ? ಯಾಕೋ ಪಿಕ್ಚರ್ ಬಿಡಂಗಿದೆ ಗುರು. ಸೇವಿಂಗ್ಸು 10,000. ಸುಮಾರು ATM ಟ್ರೈ ಮಾಡಿದ್ವಿ. 300 rupees ಚಾರ್ಜ್. ಅಯ್ಯೋ ತಗೊಳ್ರ ಮರಿಯ, ಫಸ್ಟ್ ಕಾಸು ಕೊಡ್ರಪ್ಪ, ಏನಂತೀರಾ?
ಓಕೆನಾ? ಇನ್ಸಫಿಷಿಯಂಟ್ ಬ್ಯಾಲೆನ್ಸಾ? ಭೂತಾನಲ್ಲಿ ಇನ್ನೊಂದು ಅಚ್ಚರಿಯಾದಂಥ ವಿಚಾರ ಏನಂತಂದರೆ, ಇಲ್ಲಿ ಒಂದು ವಸ್ತುನ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅದೇನು ಅಂತ ತೋರಿಸ್ತೀನಿ ನೋಡಿ ಇವಾಗ. ಸೊ ಅದೇನು ಅಂತ ಅನ್ನೋದನ್ನು ನಾವು ಇನ್ನೂ ಮುಂದೆ ಹೋಗ್ಬಿಟ್ಟು ನೋಡೋಣ. ಅಲ್ಲಿ ಯಾಕೋ ಹೆಣ್ಮಕ್ಳಿದ್ರು, ಅವ್ರ ಮುಂದೆ ತೆಗೆದು ನೋಡೋದೆಲ್ಲ ಸರಿ ಹೋಗಲ್ಲ. ಮುಂದೆ ಅದರ ಅಂಗಡಿಯಲ್ಲಿ ಯಾರು ಇಲ್ದಾಗ ತೆಗೆದು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಬೇರೆ ಹಾಕ್ಬಿಟ್ಟಿದ್ದಾವೆ 2-3. ಇಲ್ಲಿ ನೋಡಿ ರಾಕ್ಷಸರು ನೋಡಿದ್ರ. ಇಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಕೂಡ ಅದನ್ನ ಕಾಮನ್ ಆಗಿ ಇಟ್ಟಿದ್ದಾರೆ. ಅದನ್ನ ನೋಡ್ಕೊಂಡು ನಗಾಡೋದಾಗ್ಲಿ ಅದೆಲ್ಲ ಮಾಡಲ್ಲ, ಯಾಕೆಂದ್ರೆ ಇವರು ಅದನ್ನ ಪೂಜೆ ಮಾಡ್ತಾರೆ. ಸೊ ನೀವೇನಾರ ಬಂದಿಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಅಂಗಡಿ ಕೂಡ ರೆಂಟಿಗೆ ಸಿಗುತ್ತೆ ನೋಡಿ, ರೆಂಟಿಗಿದೆ. ಏನಾರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಬೋದು ಭೂತಾನಲ್ಲಿ. ಸೊ ಮನಿ ಎಕ್ಸ್ಚೇಂಜ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಇಲ್ಲಿ ಯಾಕೋ ಆಗಂಗಿಲ್ಲ ಅನಿಸುತ್ತೆ. ಕೇಳಿ ನೋಡೋಣ ಏನಾಯ್ತು. ಏನಾಯ್ತು? ಹಾಂ, ಜಿಪೇ ಮಾಡಬೇಕು. ಐ ವಾಂಟ್ ಇಂಟರ್ನೆಟ್ ಅಂಡ್ 5% ಚಾರ್ಜ್. ಕ್ಯಾನ್ ಯು ಮೇಕ್ ಲೆಸ್? No, actually, we don't get cash over here. One of my friends, he has a account. ಓಕೆ So I'm using this. ಓಕೆ. ಸೊ ಹಂಗಿರಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ರಿ. ಸೊ ಇವಾಗ ಇವರು ಮೇಡಮ್ ಅವರು ಗೂಗಲ್ ಪೇ ಮಾಡಿದ್ದಾರೆ ಈ ಸ್ಕ್ಯಾನರ್ನ ಯೂಸ್ ಮಾಡಿಕೊಂಡು. ಸೊ 5% ಏನೋ ತೊಗೊತಾರೆ. 20,000 ರೂಪಾಯಿಗೆ 1,000 ರೂಪಾಯಿ ಕಟ್ ಮಾಡ್ಕೊತಾರೆ. ಈಗೇನು ಮಾಡೋಕ್ಕಾಗಲ್ಲ, ಇದೊಂದೇ ಆಪ್ಷನ್ನು. ಸೊ ಇವರು ನಮಗೆ ಭೂತಾನೀಸ್ ಕರೆನ್ಸಿ ಕೊಡ್ತಾ ಇರೋದು. ಮ್ಯಾಮ್ ದಟ್ ಈಸ್ 500 ಡಿನಾಮಿನೇಷನ್ನು, 500 ರೂಪಾಯಿ ಡಿನಾಮಿನೇಷನ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಏನಿದೆ ಅದಷ್ಟನ್ನು ಇಲ್ಲೇ ಖರ್ಚು ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಓಕೆ, ಅಷ್ಟೇ ಅಷ್ಟೇ ಅಷ್ಟೇ. ಸೊ ಸ್ನೇಹಿತರೆ, ಇದು ನಿಮಗೆ ಸೋಪಲ್ಲೂ ಸಿಗತ್ತೆ. ಇದು ಸೋಪ್ ಆಕ್ಚುಲಿ ನೋಡಿ. ತಗೊಳ್ಳೋ ಯಾಕೋ ಇದೇನು ತಿರ್ಗಿಸ್ಕೊಂತ ನೋಡೋದು. ಸೊ ಸ್ನೇಹಿತರೆ, ನೀವು ಅನ್ಕೊಳ್ಬೋದು ಇದೆಲ್ಲ ಏನೊಂದು 100-200 ರೂಪಾಯಿ ಇರ್ಬೋದು ಅಂತ. ಇದೆಲ್ಲ ಸಿಕ್ಕಾಬಟ್ಟೆ ಕಡಿಮೆ, ಅಂದ್ರೆ ವೆಯ್ಟ್ ಇಲ್ಲ ಆಕ್ಚುಲಿ. ಏನಂತೀರಾ? ಇದ್ರ ಪ್ರೈಸ್ ನೋಡಿ 3,000 ರೂಪಾಯಿ ಇದು. ಓಕೆ, ಅದೆಲ್ಲ ಬಿಡಿ, ಇವ್ರು ಸೌಂಡ್ ಬೇರೆ ಮಾಡ್ತಿದ್ದಾರೆ ನೋಡಿ. ಇದೆಲ್ಲ ಎಷ್ಟು ಪ್ರೈಸ್ ಏನು ಹಾಕಿಲ್ಲ, ಏನು 1,500 ಕಡಿಮೆ ಏನೂ ಇಲ್ಲ ಆಯ್ತಾ. ಸೊ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಈ ಸಣ್ಣ ಸಣ್ಣದು ಆಯ್ತಾ, ಇದು ಕೂಡ ನಿಮಗೆ 1,600 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಇದೇನಿದೆ ನೋಡಿ, ಇದು ನಾನು ಇವಾಗ ತೆಗಿತಾ ಇದ್ದೀನಲ್ಲ, ಇದು ಬಂದು 58,000 ರೂಪಾಯಿ ಅಂತ ಗುರು. ಇಲ್ಲಿ ಬರ್ದ್ಯಾರ ನೋಡಿ, ಇಲ್ಲಿ 58,000 ರೂಪಾಯಿ. ಏನ್ ಹೇಳಿ, ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಸ್ಕೂಟರ್ ಬಂದ್ಬಿಡುತ್ತೆ, ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಐಫೋನು ಬರುತ್ತೆ. ಬಟ್ ಇದಕ್ಕಿರೋ ಬೆಲೆನೇ ಬೇರೆ. ಸುಮಾರು ಜನ ಇದನ್ನ ತಗೊಂಡೋಗ್ತಾರೆ ಇಲ್ಲಿ. ಇದು ನಂಬಿಕೆ ಏನಂತಂದ್ರೆ, ಇದು ಮನೇಲಿಟ್ರೆ ದುಷ್ಟಶಕ್ತಿ ಏನೂ ಬರೋದಿಲ್ಲ ಅಂತ. ನೀವೇನೇನೋ ಅನ್ಕೊಳಕ್ ಹೋಗ್ಬೇಡಿ ಆಯ್ತಾ. 58,000 ರೂಪಾಯಿ, 58,000 ಏನಂತೀರಾ ನೋಡಿ, ಎಷ್ಟು ದೊಡ್ಡದಿದೆ. ಇದರಲ್ಲಿ ಒಂದು ಡಿಫ್ರೆಂಟ್ ಆಗಿರೋದೇನಂದ್ರೆ ನೋಡಿ, 17,000 ರೂಪಾಯಿ ಆಯ್ತಾ. ಸೊ 17,000 ರೂಪಾಯಿಗೆ ಇದೊಂದು ಹುಡುಗಿ ತರ ಇದೆ. ಇದು ನೋಡಿ, ಇದೊಂಥರ ಹುಡುಗಿ ತರ ಇದೆ, ಹುಡುಗಿ ಕೈಯಲ್ಲೂ ಇಟ್ಕೊಂಡಿದ್ದಾಳೆ. ಇದು ನೋಡಿದ್ರೆ ಆ ತರ ಇದೆ. ಇದು 17,000 ರೂಪಾಯಿ. ಸೊ ಇನ್ನೊಂದೇನಂದ್ರೆ, ಇದು ಕಾಟನ್ ಅಲ್ಲೂ ಬರುತ್ತೆ ನೋಡಿ, ಕಾಟನ್ ಅಲ್ಲೂ ಇದೆ. ಹೆಂಗ್ ಬೇಕಾದ್ರೂ ಬೆಂಡ್ ಮಾಡಬಹುದು. ಏನಂತೀರಾ? ಸೊ ಮ್ಯಾಮ್, ಹೌ ಮಚ್ ಇಸ್ ದಿಸ್ ಕಾಟನ್ ಅಪ್ರಾಕ್ಸ್ಲಿ? ನೋ ಪ್ರೈಸ್ ಮೆನ್ಷನ್. ಕಾಟನ್ ನಲ್ಲಿ ಇದೆ ಅಂತ ಅಂದಿದ ತಕ್ಷಣ ನೀವು ಇದು ಕಡಿಮೆ ಪ್ರೈಸ್ ಇದೆ ಅಂತ ಅನ್ಕೊಂಡು ಹೋಗ್ಬೇಡಿ. ನೋಡಿ, ಇದು 2,500 ರೂಪಾಯಿ ಇದೆ. ಸೊ ನೋಡಿ, ಟ್ಯಾಗ್ ಇದೆ ನೋಡಿ ಇಲ್ಲಿ, 2,500 ರೂಪಾಯಿ. ಸೊ ನಾನು ಎಲ್ಲೋ ಒಂದು 200, 300, 100, 200
ಹೋಗ್ಲಿ 500 ರೂಪಾಯಿ ಅಂತ ಅನ್ಕೊಂಡ್ರು ನಮ್ಮ ಹುಡುಗರಿಗೆ ಎಲ್ಲರಿಗೂ ಒಂದೊಂದು ತೊಗೊಂಡೋಗಿ ಕೊಡೋಣ ಅಂತ ಅನ್ಕೊಂಡೆ, ಬಟ್ ಆಗಲಿಲ್ಲ. ಬಟ್ ಎಸ್, ಬೇರೆ ಅಂಗಡಿಯಲ್ಲೂ ವಿಚಾರಿಸ್ಕೊಂಡು ಬರೋಣ, ಇಲ್ಲಾಂದ್ರೆ ಈ ಥರದ್ದೊಂದು ನಾವು ನಮ್ಮ ಮನೆಗೆ ತೊಗೊಂಡೋಗಿ ಇಟ್ಕೊಳ್ಳೋಣ. ಇವ್ರ ನಂಬಿಕೆ ಏನು ಹೇಳಿ. ಸೊ ಸ್ನೇಹಿತರೆ, ನೀವೇನಾದ್ರು ಈ ಥರದ ಐಟಮ್ಸ್ಗಳು ತಗೊಬೇಕು ಅಂತಂದ್ರೆ ನೀವು ಬರಬೇಕಾಗಿರುವಂಥ ಅಂಗಡಿ ಹೆಸರು ಬಂದು ಮಾರ್ಸಾಗ್ ಹ್ಯಾಂಡಿಕ್ರಾಫ್ಟ್ಸ್. ನಂಬರ್ ಕೂಡ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಇರೋದು ಎಲ್ಲಿ ಅಂತಂದ್ರೆ ಜಸ್ಟ್ ಆಪೋಸಿಟ್ ಈ ಸರ್ಕಲ್ಲು, ಈ ಮೌಂಟೇನ್ ಕೆಫೆ ಇದೆಯಲ್ಲ, ಮೌಂಟೇನ್ ಕೆಫೆ ಪಕ್ಕದಲ್ಲೇ ಇದೆ. ಓಕೆನಾ? ಸೊ ಬನ್ನಿ, ವಿಸಿಟ್ ಮಾಡಿ, ಆದಷ್ಟು ಇವ್ರನ್ನ ಸಪೋರ್ಟ್ ಮಾಡಿ. ಇನ್ನೊಂದೇನಂದ್ರೆ ಸ್ನೇಹಿತರೆ, ಇಲ್ಲಿ ಇವ್ರ ಹತ್ರ ಇರೋದು 58,000 ರೂಪಾಯಿದು. ಬಟ್ ಎಸ್, ಇನ್ನೊಂದು ಯಾವುದೋ ಬೇರೆ ಶಾಪಲ್ಲಿ 1,52,000 ರೂಪಾಯಿದು ಸಾಮಾನು ಸೇಲ್ ಮಾಡಿದಾರಂತೆ. ಏನ್ ಹೇಳಿ. ಇನ್ನೊಂದೇನಂತಂದ್ರೆ, ಇವಾಗ ನಾವು ಡ್ರೆಸ್ ಫಾರ್ ಹೈಯರ್ ಅಂತ ಇದೆ ಆಪ್ಷನ್ನು, ಫೇಮ್ ಚೋಡೇನ್ ಹ್ಯಾಂಡಿಕ್ರಾಫ್ಟ್. ಓಕೆ, ಸೊ ಇದ್ರೊಳಗಡೆ ನಾವು ಹೋದ್ರೆ ಏನಾಗುತ್ತೆ ಅಂತಂದ್ರೆ, ಹಾಯ್, ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಬಟ್ಟೆಗಳಿದೆ. ಇದರಲ್ಲಿ ನೀವು ಯಾವ್ದು ಬೇಕಾದ್ರೂ ಹಾಕೊಂಡು ನಾವು ಒಬ್ರು ಭೂತಾನೀಸ್ ತರ ಕಾಣಿಸ್ಕೊಂಡು ನಾವು ವಿಡಿಯೋಸು ಫೋಟೋಸು ಮಾಡ್ಕೊಳ್ಬಹುದು. ಓಕೆ, ಏನ್ ನಡೀತಾ ಇದೆ ಇಲ್ಲಿ? ಟೋಕನ್ ತಗೋಬೇಕು. ಓಕೆ, ಅದು ಪರ್ ಪರ್ಸನ್ಗೆ ಕಾಸ್ಟ್ಯೂಮ್ ಹಾಕಿ ಫೋಟೋ ತೆಕ್ಕೊಡಕ್ಕೆ ಇಟ್ಸ್ 300. ಓ ಆಗ್ಲಿ ಮಹಾಪ್ರಭುಗಳೇ ಆಗ್ಲಿ, ಅಕ್ಕಂಗೆ ಜೈ. ನನ್ನ ಸೈಜ್ ಸಿಗತ್ತೇನೆ? ನನ್ನ ಸೈಜ್ ಸಿಗತ್ತಾ? ಗೊತ್ತಿಲ್ಲ, ಸಿಗ್ಬೋದು. ಇದೇನ್ ಇಲ್ಲಾಂದ್ರೆ ಅಷ್ಟೇ ತಾನೆ. ಓ ಹಂಗಿದ್ರೆ ಓಕೆ. ಸೊ ನಾವು 300 ರೂಪಾಯಿ ಅಂತ ಹೇಳಿ ಒಬ್ಬೊಬ್ಬರಿಗೆ 4 ಟೋಕನ್ ತೊಗೊಂಡಿದೀವಿ. 4. ಮೇಡಮ್ ಮೇರಾ ಸೈಜ್ ಕೇಳಿ ಹೇ. ಹಾ, ನನ್ನ ಸೈಜಿಗಿದೆ. ಸೊ ನೋಡಿ, ಇವಾಗ ಇವ್ರಿಗೆ ಯಾವ ತರ ಬಟ್ಟೆ ಸುತ್ತಾರೆ ಅಂತ ನೋಡ್ತಾರೆ. ಓಕೆ, ಸೊ ನೋಡ್ಕೊಂಬಿಡಿ ಯಾವ ತರ ಇದನ್ನ ನೋಡ್ಕೊಳೋದು ಅಂತ. ನಾವು ಅಕ್ಕ ಕೈಯೆಲ್ಲ ಮುಗ್ಬಿಡ್ತು, ಕೈ ಸಂದಿಯಲ್ಲೆಲ್ಲ. ಇವ್ರು ಆಗ್ಲೇ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಪ್ಪ. ಆಕ್ಟಿವೇಟೆಡ್. This family is from Timpu. ಪಂಪು. Please, Okay. Nikhil, Yeah. give this ನೆಕ್ಸ್ಟ್ ನಮ್ಮ ರಮ್ಯಾ ಅಕ್ಕ ಅವರು. ಸೊ ಒಂದ್ ಕೆಲಸ ಮಾಡೋಣ, ಎಲ್ಲಾರು ಇವಾಗ ಹಾಕೊಂಡ್ಮೇಲೆ ತೋರಿಸ್ತೀವಿ ಹೆಂಗಿದೆ ಅಂತ. ಏನಂತೀರಾ ಸ್ನೇಹಿತರೆ? ನಿಮ್ ಕೈಲಿ ಏನಾರು ಅಷ್ಟು ಅಫೋರ್ಡ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಇದೆಲ್ಲ ನಿಮಗೆ 150 ರೂಪಾಯಿಗೆ ಸಿಗ್ತಾ ಇದೆ ಇದು. ಓಕೆನಾ? ಇದು 100 ರೂಪಾಯಿಗೆ ಸಿಗುತ್ತೆ. ಪುಟಾಣಿ ಇದು ಗೊತ್ತಾ? ಇದು ಯಾರಿಗೆ ಗಿಫ್ಟ್ ಮಾಡಬೇಕು ಅಂತ ನಿಮ್ ಫ್ರೆಂಡ್ಸ್ ಯಾರಿಗಾರ ಬೇಕಂದ್ರೆ ಇದು ವಿಡಿಯೋನ ಟ್ಯಾಗ್ ಮಾಡ್ಕೊಳ್ಳಿ, ಅವರಿಗೆ ಗಿಫ್ಟ್ ಮಾಡ್ಕೊಂಬೋದು. ಇದನ್ನ ಇದು 100, ಇದು 120, ಇದೊಂದು 250. ಹಿಂಗ್ ಮಾಡ್ಬಿಡ್ರಿ ನಗು. ಅಯ್ಯಯ್ಯೋ, ಇಬ್ರು ಸೇಮ್ ಇಲ್ಲಿಯವರೇ ತರ ಕಾಣ್ತಾರಪ್ಪ. ಇಲ್ಲಿ ಏನ ಇದಕ್ಕಿಂತ ಕಾಂಪ್ಲಿಮೆಂಟ್ರಿ ಬೇಕಾ? ಅವರೇ ಸಖತ್ತಾಗಿದ್ದಾರೆ ಅಂತ ಅಂದ್ಬಿಟ್ರು. ಓಕೆ, ಹಬ್ಬ ಲಾಟ್ರಿ. Okay, get done. Thank you. Next. Match ಯಾಕೋ with yellow with for him. Hey, ನನ್ನ ಮಗನೇ. And red to them. ಮಗ ಹಾಕೊಳ್ಳೋ, ಮ್ಯಾಚಿಂಗ್ ಬೇರೆ ಇಲ್ಲೂನು. ನನಗೆ ರೆಡ್ಡೇನೆ. Yes. ನೀವು ಪಾರೋನವ್ರಾ? Yes. ಯು ಫ್ರಮ್ ಪಾರೋ? You know how to wear. No, I'm just trying to explore. Okay. He is from Paro. Okay. Yes. This woman is from Thimphu. They got married. So they're on vacation in the Bhutan. Biggest blanket in the world. Okay, there you go. The world. For the big show. You can wear. Where? This like this. Oh yeah. Oh my God, my hand went somewhere. You went to Mars. This went to the Jupiter. Don't worry. No, I came from Paro. See, You know how to wear also, na? I have seen this guy. Now you will wear by yourself. I'll hold this, sir. Wait, I'll make you hold. Madam, could you bomb to bomb me? Other 2 people need it. ಇಬ್ಬಿಬ್ರು ಬೇಕಂದ್ರೆ ನನ್ ಬಟ್ಟೆ ಹಾಕ್ಲೇ. ಅಯ್ಯೋ ನನ್ನ ಟೀ ಶರ್ಟ್ ಎಲ್ಲ ಎತ್ತಂತು ಒಳಗಡೆ ಹೊಟ್ಟೆ ಎಲ್ಲ ತಾಗ್ತಾ ಇದೆ ಬಟ್ಟೆಗೆ. ನಾ ಬಗ್ ನೋಡ್ಬಿಡ ನಮ್ ತಂದೆ ವಯಸ್ಸು ನಿಮಗೆ. You have never seen person like me, no? I have seen, sir. But why this is not fitting then?
ಗೋಣಿ ಚೀಲದಲ್ಲಿ ಹಾಕೊಂಡ್ಬಿಟ್ಟವ್ರು ಗುರು. ಇದು My stomach will blast. ನಾನೇನೋ ಹೇಳಕ್ ಹೊರಟಿದ್ದೆ ನಿಂಗೆ, ಬೇಡ ಬಿಡು. ಏನ್ ಹೇಳು ಹೋಗ್ಲಿ, ಏನ್ ಹೇಳು. 2 ಬಂದ್ಬಿಟ್ಟಿದ್ದೀನಿ ನಿನಗೆ ಅಂತ. ಎಲ್ಲಿ ಹಿಂದೆನಾ ಮುಂದೆನಾ? ಮುಂದೆ. ಅಯ್ಯೋ 2 ಬಂದ್ಬಿಡೈತಂತೆ ಮುಂದೆ. ಏನ್ ಬಂದಿದೆ? Yes ma'am, straight. Yes. Yes ma'am. ಕಣ್ ಸಾಲ್ತಿಲ್ಲ ಕಣ. ಅದು ಭೂತ ಕಾಣಿಸ್ತಿದೆ. ಏ ಯಾವ್ದೋ ಭೂತ? ಅದು ಭೂತ. ಏ ಹೋಗ. ಸೊ ಸ್ನೇಹಿತರೆ, ಇವರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನಗೆ ಬಟ್ಟೆ ಹಾಕ್ಸಿದ್ರೆ ಅಂದ್ರೆ ಇವರು ರಿಯಲಿ ಗ್ರೇಟ್. ಹ್ಯಾಟ್ಸ್ ಆಫ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Obey my rules. Come. Bye, Yaksha. ಸೊ ಸ್ನೇಹಿತರೆ, ಇನ್ನೊಂದು ವಿಚಾರ ಅಂತಂದ್ರೆ ಪ್ರಪಂಚದ ಅತಿ ದೊಡ್ಡ ಪಾಕೆಟ್ ಇದು. ಇದರಲ್ಲಿ ಏನ್ ಬೇಕಾದ್ರೂ ಇಟ್ಕೊಂಡು ಹೋಗೋದು. ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಹೋಗ್ತಾರಂತೆ ಜನಗಳು, ಇಲ್ಲಿರೋ ಜನಗಳು. ಸೊ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಪಾಕೆಟ್ ಇನ್ ದ ಯೂನಿವರ್ಸ್. ಬಟ್ಟೆ ಹಾಕಿದ್ದೇನೋ ನೋಡಿದ್ರಲ್ಲ, ಬಿಚ್ಚದಂಗೆ ಅಂತ ನೋಡ್ಕೊಳೋದು ಬೇಡವಾ ಮ್ಯಾಮ್? ರೆಡಿ? ಬೆವ್ತೋಗ್ಬಿಟ್ಟಿದ್ದೀನಿ ಆಕ್ಚುಲಿ, ಚಳಿ ಇದ್ರು. ಬಟ್ಟೆ ಆ ಥರ ಇದೆ, ಕ್ವಾಲಿಟಿ ಸೂಪರ್ ಕ್ವಾಲಿಟಿ. Okay. Oh my phone, no issues, no issues. No issues. You can take this Okay. like this. Okay. Finally done. You are done. ಶೆಕೆ ಆಗ್ಬಿಡ್ತು ಗುರು. ನಮ್ಮೂರಲ್ಲಿ ಸಂಜೆ ಆದಾಗ ಯಾವ ಥರ ನಾವು ದೀಪ ಹಚ್ಚಿಡ್ತೀವಿ, ಹಾಗೆ ಇಲ್ಲಿ ನೋಡಿ ಸಂಜೆ ಆದಾಗ ಧೂಪ ಹಚ್ಚಿಟ್ಟಿದ್ದಾರೆ. ಇವಾಗ ತಾನೇ ಒಂದು ಅಜ್ಜಿ ಪೂಜೆ ಮಾಡ್ಬಿಟ್ಟು ಹೋಯ್ತು. ಇವ್ರ ಹೆಸರೇನು? ತಾರಾ, ಗ್ರೀನ್ ತಾರಾ. ಅದು ವೈಟ್ ತಾರಾ. ನಯನ್ ತರ ಇದಾರ? ಇಲ್ಲ. ಇಲ್ವಾ? ಹೋಗ್ಲಿ ಬಿಡಿ, ಆಯ್ತು. ಯಾಕೆ ಸಿಟ್ ಮಾಡ್ಕೊಂತೀರಾ? ಯಾಕೆ ನಗ್ತೀರಾ? ಬಿಡಿ ಹೋಗ್ಲಿ. ಸ್ನೇಹಿತರೆ, ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ಹಲವಾರು ಆಪ್ಷನ್ಸ್ ಇದೆ. ಇವನು ಇದನ್ನ ತಗೊಂಡಿದ್ದಾನೆ ಶಾಲ್. ಒಂದು ಶಾಲಿಗೆ ಎಷ್ಟಿದು? 1800. ಓಕೆ, ಇನ್ನ ಚೌಕಾಸಿ ಮಾಡಿದ್ರೆ ಸಿಗತ್ತೆ ಕಡಿಮೆಗೆ. ಇದು ಯಾಕಿಂದ ಮಾಡಿರುವಂತ ಒಂದು ಶಾಲ್ ಇದು. ಸೊ ಅದಲ್ದಲ್ಲಿ ಇದೇನೇನೋ ತಗೊಂಡಿದೆ. ಏನಿದು? ಇದು 8 ಸೈನ್ಸ್, ಲಕ್ಕಿ ಸೈನ್ಸ್. ಲಕ್ಕಿ ಸೈನ್ಸ್ ತಗೊಂಡಿದ್ದಾರೆ. ಸೊ ಅದಲ್ದಲ್ಲೇ ಇಲ್ಲಿ ಶಾಲ್ಸು, ಬಟ್ಟೆ, ಏನೇನೋ ಇದೆ ನೋಡಿ. ಮಚ್ಚ ಸಾಮಾನ್ ಸಿಕ್ತು ಕಣೋ ಮಚ್ಚ. 1400 ರೂಪಾಯಿ ಸಾಮಾನ್ ಸಾಕೇನೋ? ಸೈಜು ಸಾಕಾ? 1400. ಹಾ, ಸಾಕಾಗಿದೆ ಗುರು. ಇದು 1400 ರೂಪಾಯಿ ತುಂಬಾ ಕಾಸ್ಟ್ಲಿ ಆಯ್ತು. ಸಣ್ಣ ಸಣ್ಣದಿದೆಯಾ ನೋಡೋಣ ಗುರು, ಕಡಿಮೆ ಪ್ರೈಸಿಗೆ. ಇಷ್ಟು ದೊಡ್ಡದೆಲ್ಲ ಇದೆಯಲ್ಲ ಗುರು ಇಲ್ಲಿ. ಇದೆಲ್ಲ 2200. ಹಾ ನೋಡಿ ಎಷ್ಟು ದೊಡ್ಡದಿದೆ. ಕೈಯಷ್ಟು ಅಗಲ ಇದೆ, ಕೈಯಷ್ಟು ಉದ್ದ. ಓಕೆ, ಸೊ ಸಣ್ಣದಿದೆ 650, 850, 1600. ಇದೆಲ್ಲ ಎಷ್ಟು ಗುರು? 350. ಇದು 1600. ತುಂಬಾ ಜಾಸ್ತಿ ಆಯ್ತು ಗುರು ಪ್ರೈಸು. ಏರೋಪ್ಲೇನ್ ಗುರು ಇದೆ ಗುರು ಸಾಮಾನ್ದು. ಮಚ್ಚ ನಿಂಗೇನೋ ತೋರಿಸ್ಲಾ? ನೀನು ಕತಾರ್ ಏರ್ಲೈನ್ಸ್ ನೋಡಿದ್ಯಾ? ಇಂಡಿಯನ್ ಏರ್ಲೈನ್ಸ್ ನೋಡಿದ್ಯಾ? ಸ್ಪೈಸ್ ಜೆಟ್ ನೋಡಿದ್ಯಾ? ಸ್ಪೈಸ್ ಜೆಟ್, ಇಂಡಿಗೋ ಏರ್ಲೈನ್ಸ್ ಎಲ್ಲ ನೋಡಿದ್ಯಾ? ಹೌದಾ ಇಲ್ಲ? ಭೂತಾನ್ ಏರ್ವೇಸ್ ನೋಡಿದ್ಯಾ? ಡ್ರಂಕ್ ಏರ್ವೇನು ನೋಡಿದ್ಯಾ? ಡ್ರುಕ್ ಏರ್ವೇಸ್. ಸೊ ಇದು ಹೊಸ ಪ್ಲೇನು, ಸಾಮಾನ್ ಪ್ಲೇನ್. ಏನಂತೀರಾ? ಹಾ, ಬಾಂಬ್ ಗಿಂಬೆಲ್ಲ ತಗೊಳ ಬಾರ, ಇಲ್ಲಿ ಶೂಟ್ ಮಾಡ್ತೀನಿ ಇವಾಗ ಅಂತ. ಸೊ ಸ್ನೇಹಿತರೆ, ಇದು ಬಂದು 1800 rupees ಆಗುತ್ತೆ. ರುಪೀಸು ನ್ಯೂಟ್ರಮ್ ಎಲ್ಲ ಒಂದೇನೆ ಆಗಿರುತ್ತೆ. ಸೊ ನೀವು ಕೂಡ ಬಂದು ಇದನ್ನು ತಗೊಂಬೋದು. ಏರೋಪ್ಲೇನು ಸಖತ್ತಾಗಿದೆ ನೋಡಿ.
ನಮ್ಮ ಮನೆಯಲ್ಲಿ ನಾವು ಮನೆ ಬಾಗ್ಲಿಗೆ ನಿಂಬೆಹಣ್ಣು ಮತ್ತೆ ಚಿಲ್ಲಿ ಇಡ್ತೀವಿ ಗೊತ್ತಾ ಹಿಂಗೆ. ಸೊ ಇಲ್ಲಿ ಪ್ರತಿಯೊಬ್ರು ಮನೆಯಲ್ಲಿ ಇದನ್ನ ಇಡ್ತಾರೆ. ಸೊ ಅಂತೂ ಇಂತೂ ಮೇಡಮ್ ಅವ್ರು ಶಾಪಿಂಗ್ ಮುಗಿಸಿದ್ರೆ ಎಷ್ಟಾಯ್ತು ಮೇಡಮ್ ಶಾಪಿಂಗು? ಅದ್ಯಾಕೆ ಸ್ಯಾಡ್ ಆಗಿ ಹೇಳ್ತಿದ್ದೀರಾ, ಸ್ವಲ್ಪ ಖುಷಿಯಾಗಿ ಹೇಳ್ರಿ ನೋಡೋಣ. ಸೊ ನಮ್ದು 7,000 ಆಗಿದೆ, ಇವರಿಬ್ಬರದು ಆಲ್ಮೋಸ್ಟ್ ಅಲ್ಲಿ 13,000 ತನಕ ಆಗಿದೆ. ಒಳ್ಳೆ ವ್ಯಾಪಾರ ಗುರು. ನಾನು ಅಲ್ಲೊಂದು ರೆಂಟಿಗಿದೆ ಅಂತ ತೋರ್ಸದ್ನಲ್ಲ ಅಂಗಡಿ, ಅಲ್ಲಿ ಯಾಕೆ ಈ ತರ ಅಂಗಡಿ ಹಾಕೊಂಬಾರ್ದು? ನಾನು ಇಲ್ಲಿ ಶಿಫ್ಟ್ ಆಗ್ತೀನಿ ಕಣೆ ಸ್ವಾತಿ, ಅಲ್ಲೆಲ್ಲ ನಡೆಸಿದ್ಲು ಓಕೆ ಅಂತ. ಸೊ ಒಂದು ವಿಚಾರ ಗೊತ್ತಾಯ್ತು ಸ್ನೇಹಿತರೆ, ಈ ಕಾರ್ಡ್ ನೋಡಿ, ಈ ಕಾರ್ಡು ನೇಪಾಳು ಮತ್ತೆ ಭೂತಾನಲ್ಲಿ ಅಪ್ಲಿಕೇಬಲ್ ಇಲ್ಲ ಅಂತ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಸೊ ನೀವೇನಾದ್ರೂ ಭೂತಾನಿಗೆ ಬಂದ್ರೆ ಸ್ನೇಹಿತರೆ ದಯವಿಟ್ಟು ಕ್ಯಾಶ್ ಇಟ್ಕೊಂಡು ಬನ್ನಿ. ಕಾರ್ಡ್ ಸ್ವೈಪ್ ಮಾಡ್ತೀನಿ ನಾನು, ಕಾರ್ಡಲ್ಲಿ ಇಲ್ಲೆಲ್ಲ ಯೂಸ್ ಮಾಡ್ತೀನಿ ಅಂತಂದ್ರೆ ನೋ ವೇ, ಚಾನ್ಸೇ ಇಲ್ಲ. ಸ್ಪೆಷಲಿ ನೇಪಾಲ್ ಮತ್ತೆ ಭೂತಾನಲ್ಲಿ ಕ್ಯಾಶ್ ಇಟ್ಕೊಂಡು ಹೋಗ್ಬೇಕು ಇಂಡಿಯನ್ಸ್. ಅಲ್ಲಿಗೆ ಒಂದು ಒಳ್ಳೆ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದೀವಿ. ಮ್ಯಾಮ್ ಬಾಯ್, ಸಿ ಯು.